ಮಂಕುತಿಮ್ಮನ ಕಗ್ಗ ಇವತ್ತು ಮುಂದುವರ್ಸೋಣ. ನಾನು ಇಲ್ಲಿ ಇರೋದಕ್ಕೆ ಏನು ಸಾಕ್ಷಿ? ನಾನಿಲ್ಲಿ ಇರೋದು ಸತ್ಯ ಅಲ್ವಾ? ವ್ಯಾಲಿಡಿಟಿ ಆಫ್ ಪ್ರೂಫ್ ಏನು? ನಾನಿರೋದಕ್ಕೆ ನಾನು ಇದ್ದೀನಿ, ಅದಕ್ಕಿಂತ ನನ್ನ ಎಕ್ಸಿಸ್ಟೆನ್ಸ್ಗಿಂತ ವ್ಯಾಲಿಡಿಟಿ ಆಫ್ ಪ್ರೂಫ್ ಬೇರೆ ಇಲ್ಲ. ಸತ್ಯ ಯಾವುದು ಅಂದರೆ ನಾನು ಇಲ್ಲಿ ಇರೋದೇ ಸತ್ಯ, ಇರೋವರೆಗೂ ಬೇರೆ ಯಾವುದೂ ಇಲ್ಲ. ನಾನು ಇರೋದೇ ಸತ್ಯ. ನನ್ನ ಜೀವನ ಇವಾಗ ಏನಿದೆ, ಏನು ಮಾಡ್ತಾ ಇದ್ದೀನಿ, ನಾನು ಇರೋವರೆಗೂ ಅದು ದಿಟ, ಸುಳ್ಳಲ್ಲ. ಅದು ಇವಾಗ ಇದ್ದೀನಿ. ದಟ್ ಈಸ್ ವೈ ಬಾಡಿ ಈಸ್ ಲಿವಿಂಗ್ ರಿಯಾಲಿಟಿ, ಎಕ್ಸಿಸ್ಟೆನ್ಷಿಯಲ್ ರಿಯಾಲಿಟಿ. ಇಟ್ ಈಸ್ ಎಕ್ಸಿಸ್ಟಿಂಗ್. ಮೈ ಎಕ್ಸಿಸ್ಟೆನ್ಸ್ ಈಸ್ ದಿ ಪ್ರೂಫ್. ನೋ ವ್ಯಾಲಿಡಿಟಿ ಆಫ್ ಪ್ರೂಫ್ ಅದರ್ ದನ್ ದ್ಯಾಟ್. ಈ ಥರ ಇದ್ದಾಗ ಇದಕ್ಕೆ ವಿವರಣೆ ಕೊಡ್ಕೊಂಡು ಟೈಮ್ ವೇಸ್ಟ್ ಮಾಡೋದು, ಯಾಕೆ ಬಂದೆ, ಹೇಗೆ ಬಂದೆ, ಏನಕ್ಕೆ ಬಂದೆ, ನನ್ನ ಪರ್ಪಸ್ ಏನು, ಯಾಕೆ ಇರ್ಬೋದು ಅಂತ ವಿವರಣೆ, ಅದೆಲ್ಲ ವಿವರಣೆ ಕೊಟ್ಕೊಂಡು ಕಾಲಹರಣ ಮಾಡೋಕೆ ಬದಲು ಏನೋ ಒಂದು ಪರ್ಪಸ್ ಬಿಹೈಂಡ್ ದಟ್ ಇರಬೇಕು. ನಾನೇ ಇಷ್ಟಪಟ್ಟು ಬಂದಿಲ್ಲ, ಆದರೆ ಬಂದಿರೋದು ನಿಜ. ಏನಿರಬಹುದು, ಇದ್ರ ರಿಚ್ನೆಸ್ ಏನು ಲೈಫ್ದು, ಇದು ಸತ್ಯ ಅಂತ ನಾನು ಒಪ್ಕೊಂಡ್ಮೇಲೆ ವಾಟ್ ಈಸ್ ದಿ ರಿಚ್ನೆಸ್? ಇದ್ರದ್ದು ಈ ರಿಚ್ನೆಸ್ನ, ಈ ಸತ್ಯನ ಹೆಚ್ಚು ಮಾಡೋದು ಹೇಗೆ, ಇದನ್ನು ದೊಡ್ಡದು ಮಾಡೋದು ಹೇಗೆ? ಪರ್ಪಸ್ ತಾನೇ ಗೊತ್ತಾಗುತ್ತೆ. ಪರ್ಪಸ್ ಫುಲ್ಫಿಲ್ಸ್ ಇಟ್ ಸೆಲ್ಫ್ ಇನ್ ರಿಯಾಲಿಟಿ. ಅದರಿಂದ ಪರ್ಪಸ್ ಬಗ್ಗೆ ಬೇಡ, ಏನಕ್ಕೋ ಇರ್ಬೋದು, ಅದು ಫುಲ್ಫಿಲ್ ಆಗೋಕ್ಕೆ ಏನು ಮಾಡಬೇಕು? ಆ ಜೀವನನ ಸತ್ಯ ಅಂದರೆ ಅದರ ರಿಚ್ನೆಸ್ನ ಕಂಡುಹಿಡ್ಕೊಳ್ಳೋದೆ. ಆ ಚಿಕ್ಕದು ಇದ್ದದ್ದನ್ನು ಏನೋ ಇದೆ ಒಳಗಡೆ ಅಡ್ಕೊಂಡಿದೆ, ಅದನ್ನು ದೊಡ್ಡದು ಮಾಡ್ಕೊಳ್ಳೋದೆ. ಇದಕ್ಕೆ ನಮಗೆ ಪರಮಾತ್ಮ ಬುದ್ಧಿ ಕೊಟ್ಟಿದ್ದಾರೆ. ಅದಕ್ಕೆ ಯಾವಾಗಲೂ ಅಷ್ಟೇ ಒಂದು ಯುಕ್ತಿ, ಮನುಷ್ಯನಿಗೆ ಯುಕ್ತಿ ಇದೆ, ಭಾವದಲ್ಲಿ ಭಕ್ತಿ ಬಂದು ನಾವು ಮಾಡುವ ಕೆಲಸ ಏನು ಮಾಡ್ತೀವೋ ಅದರಲ್ಲಿ ಒಂದು ಶಕ್ತಿ ಇದ್ದರೆ ಅದು ಎಲ್ಲವೂ ಪರಿಪೂರ್ಣವಾದಾಗ ಮುಕ್ತಿ ಅಲ್ವಾ? ಮುಕ್ತಿ ಒಳಗೆ ರಿಚ್ನೆಸ್ಸು, ಅದರಿಂದ ಭಕ್ತಿ, ಅದರಿಂದ ಯುಕ್ತಿ, ಅದರಿಂದ ನಾವು ಮಾಡುವಂಥ ಕೆಲಸದಲ್ಲಿ ಒಂದು ಶಕ್ತಿ. ಇದೇ ಪುರುಷಾರ್ಥ ಅಲ್ವಾ? ಇದನ್ನು ಕಂಡುಕೊಳ್ಳೋದೇ ಪುರುಷಾರ್ಥ ಅಲ್ವಾ? ನಮ್ಮ ಜೀವನ ಹೆಚ್ಚು ಮಾಡ್ಕೊಳ್ಳೋದೇನೆ, ರಿಚ್ ಮಾಡ್ಕೊಳ್ಳೋದೇನೆ, ಸತ್ಯ ಇನ್ನೂ ಕ್ಲಿಯರ್ ಮಾಡ್ಕೊಳ್ಳೋದೇ ಅಲ್ವಾ? ಇರುವನ್ ಈ ಬಾಳು, ಇರುವನ್ ಈ ಬಾಳು, ಇರುವನ್ ಈ ಬಾಳು, ದಿಟ ಅದರ ವಿವರಣೆಯ ಹೊರೆ ನಮ್ಮ ಮೇಲಿಲ್ಲ. ಇವಾಗ ಇರೋ ಬಾಳು ದಿಟ, ಇರುವನ್ ಈ ಬಾಳು ದಿಟ, ಅದರ ವಿವರಣೆಯ ಹೊರೆ ನಮ್ಮ ಮೇಲಿಲ್ಲ. ನಾವದರ ಸಿರಿಯ ಪಿರಿದಾಗಿಸಲು ನಿಂತು ಯುಕ್ತಿಯಂ ದುಡಿಯುವುದೇ ಪುರುಷಾರ್ಥ ಸಾಧನೆಯು ಮಂಕುತಿಮ್ಮ. ಪುರುಷಾರ್ಥ ಅಂದರೆ ಪುಸ್ತಕ ಇಟ್ಕೊಂಡು ಧರ್ಮ ಅರ್ಥ ಕಾಮ ಮೋಕ್ಷ ಅಂದ್ಕೊಂಡು ಧರ್ಮ ಮಾಡಿಕೊಂಡು ಸಿರಿ ಸಂಪಾದಿಸ್ಕೊಂಡು ಅದರಿಂದ ಮದ ಬಂದು ಅದರಿಂದ ಪಾಪ ಬಂದು ಮತ್ತೆ ಅದನ್ನು ಆ ಒಂದು ಕರ್ಮದ ಒಂದು ಚಕ್ರದಲ್ಲಿ ಸಿಕ್ಕಾಕೊಳ್ಬೇಡ ಅಂತ ಇವರು ಶಂಕರಾಚಾರ್ಯರು ಹೇಳಿಲ್ವಾ? ಕರ್ಮಕಾಂಡ ಬೇಡ, ಜ್ಞಾನಕ್ಕೆ ಹೋಗೋಣ. ಜ್ಞಾನ ಅಂದ್ರೆ ಏನು? ಒಳಗಡೆ ನಿನಗೇನೋ ಒಂದು ರಿಚ್ನೆಸ್ ಇದೆ, ಒಂದು ಬಿಡುಗಡೆ ಇದೆ. ಆ ಮುಕ್ತಿಯಿಂದ ನಮ್ಮ ಮನಸ್ಸು ಯುಕ್ತಿಯನ್ನು, ನಮ್ಮ ಬುದ್ಧಿಯನ್ನು ಶೋಧಿಸಿ, ಮನಸ್ಸನ್ನು ಶೋಧಿಸಿ, ಯುಕ್ತಿಯಿಂದ, ಭಾವದಿಂದ, ಭಕ್ತಿ ಭಾವದಿಂದ, ಶಕ್ತಿಯಿಂದ ಕೆಲಸ ಮಾಡೋದೇ ಪುರುಷಾರ್ಥ ಸಾಧನೆ. ಇರುವ ನಮ್ಮೀ ಬಾಳುದಿಟ, ಅದರ ವಿವರಣೆಯ ಹೊರ ನಮ್ಮ ಮೇಲಿಲ್ಲ. ನಾವದರ ಸಿರಿಯ ಪಿರಿದಾಗಿಸಲು ದೊಡ್ಡದು ಮಾಡೋದಕ್ಕೆ ನಿಂತು ಯುಕ್ತಿಯಂ ದುಡಿಯುವುದೇ ಪುರುಷಾರ್ಥ ಸಾಧನೆಯೋ ಮಂಕುತಿಮ್ಮ. ಯಾವಾಗ ನಾನು ಇರೋದೇ ನಿಜ ಆದಮೇಲೆ ನಾವು ಶೋಧಿಸ್ಬೇಕಾಗಿರೋದು ಪುರುಷಾರ್ಥ ಸಾಧನೆ ಹೊರಗಡೆ ಇಲ್ಲ, ಒಳಗಡೆನೇ ಮಾಡ್ಕೋಬೇಕು. ನಾವು ನಮ್ಮ ಆತ್ಮ ಏನಿದೆ ಒಳಗಡೆ ಏನೋ ಒಂದು ಸತ್ವ, ಅಂತಃಸತ್ವ, ಅಸ್ತಿತ್ವ ಅಂತೀವಲ್ಲ, ಅದಕ್ಕೆಷ್ಟು ನಾವು ಬೆಲೆ ಕೊಡಬೇಕು. ಹಾಗೆಯೇ ಆ ದೇಹನೂ ಕೂಡ ಅದರ ಒಂದು ದೇವಸ್ಥಾನ ಥರ, ಅದಕ್ಕೂ ಬೆಲೆ ಕೊಡಬೇಕು. ಎರಡೂ ಕೂಡ ಇದಕ್ಕೆ ಕಂಪೇರ್ ಮಾಡಿದ್ರೆ ದೇಹನ ಒಂದು ಕುದುರೆ ಥರ, ಆತ್ಮ ಅದಕ್ಕೆ ಸವಾರ, ಅದರ ಮೇಲೆ ಕೂತ್ಕೊಳ್ಳೋದು. ಅಂದಮೇಲೆ ನಾವೇನಾದರೂ ಬರೀ ದೇಹನ ಮಾತ್ರ ನೋಡ್ಕೊಳ್ತಾ ಇದ್ರೆ, ಸವಾರನಿಗೆ ಆತ್ಮಕ್ಕೆ ನಾವು ಗಮನ ಕೊಡದೇ ಇದ್ರೆ ನಮಗೆ ಯಾತ್ರೆ ಚೆನ್ನಾಗಿರುತ್ತಾ? ಬರೀ ಬಾಡಿ ಮಾತ್ರ ನೋಡ್ಕೊಳ್ತಾ ಇದ್ರೆ, ಆತ್ಮ ಕಡೆ ನಾವು ಗಮನ ಕೊಡದೇ ಇದ್ರೆ ನಮ್ಮ ಯಾತ್ರೆ ಚೆನ್ನಾಗಿರಲ್ಲ. ನಾವು ನೋಡಿ, ಅಥವಾ ವಾಹನವನ್ನು ಸರಿಯಾಗಿ ನೋಡ್ಕೊಂಡು ಉಪಚರಿಸದೇ ಇದ್ರೆ
ನೀವು ಪೆಟ್ರೋಲ್ ಹಾಕದೇ ಇದ್ರೆ ಗಾಡಿ ಓಡಲ್ಲ. ದೇಹನ ಸರಿ ನೋಡ್ಕೊಳ್ದೆ ನಾ ಬರೀ ಒಂದು ಆತ್ಮನೇ ನಾನು ಇದು ಮಾಡ್ತೀನಿ ಅಂತ ಹೇಳಿ ನೋಡಿಕೊಂಡು ಕೂಡ ದೇಹ ಉಪವಾಸ ಹಾಕಿದ್ರೆ ನಮಗೆ ಆ ಸವಾರಿ ಮಾಡೋಕ್ಕೆ ವಾಹನವೇ ಇಲ್ಲ. ಎರಡನ್ನೂ ಕೂಡ ನಾವು ಯಾವ ರೀತಿ ರೆಸ್ಪೆಕ್ಟ್ ಕೊಟ್ಟಾಗ ನಮ್ಗೆ ಆ ರಿಚ್ನೆಸ್ ಏನು ಅಂತ ಗೊತ್ತಾಗುತ್ತೆ. ಜೀವನದಲ್ಲಿ ಪರಿಪೂರ್ಣತೆಯಲ್ಲೇ ನಾವು ಜೀವನನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ. ಬರೀ ದೇಹದಿಂದ ಜೀವನ ಅರ್ಥ ಆಗಲ್ಲ, ಬರೀ ಆತ್ಮದ ಜ್ಞಾನದಿಂದ ಜೀವನ ಅರ್ಥ ಆಗಲ್ಲ. ದೇಹವೆಂಬುದು ಕುದುರೆ, ಆತ್ಮ ಅದರ ಆರೋಹಿ. ವಾಹನವನ್ನು ಕುದುರೆ ಅಂದರೆ ವಾಹನ ಆಯಿತು. ವಾಹನವನ್ನು ಉಪವಾಸಿಸಿರೆ ನಡೆದೀತೆ, ವಾಹನಕ್ಕೆ ಉಪವಾಸ ಹಾಕಿದ್ರೆ ನಡೆಯತ್ತಾ? ಆರೋಹಿ ಜಾಗ್ರತೆಯನ್ನು ತಪ್ಪಿದ್ರೆ ಯಾತ್ರೆ ಸುಖ ಸಾಗೀತೆ, ಯಾತ್ರೆ ಸುಖ ಆಗತ್ತಾ? ಸ್ನೇಹ ಎರಡಕ್ಕೂ ಉಚಿತ, ಎರಡಕ್ಕೂ ನಾವು ಸ್ನೇಹಿತರಾಗಿರಬೇಕು, ಮಿತ್ರರಾಗಿರಬೇಕು, ಎರಡನ್ನೂ ನೋಡ್ಕೋಬೇಕು, ಎರಡನ್ನೂ ಡಿಸಿಪ್ಲಿನ್ ಮಾಡಬೇಕು, ಎರಡನ್ನೂ ನಾವು ಹದವಾಗಿ ಇಟ್ಟಿರಬೇಕು. ಅದೇ ನಿಜವಾದ ಉಚಿತ. ಅಂದರೆ ದೇಹಕ್ಕೆ ಎಷ್ಟು ನೀನು ಗಮನ ಕೊಡ್ತೀಯ, ಆತ್ಮಕ್ಕೂ ಅಷ್ಟೇ ಗಮನ ಕೊಡು. ಒಂದು ಹೆಚ್ಚು ಒಂದು ಕಮ್ಮಿ ಇಲ್ಲ. ಒಂದು ಸವಾರ, ಒಂದು ವಾಹನ. ಸವಾರ ಸರಿ ಇಲ್ಲದೆ ಇದ್ರೂ ಯಾತ್ರೆ ಚೆನ್ನಾಗಾಗಲ್ಲ. ಎಲ್ಲಿ ಹೋಗಬೇಕು ಅಲ್ಲಿ ಹೋಗಿ ತಲುಪೋದಿಲ್ಲ. ಅಥವಾ ನಿನಗೆ ಗಾಡಿನೇ ಚೆನ್ನಾಗಿಲ್ಲದೆ ಇದ್ರೆ, ದೇಹನೇ ಚೆನ್ನಾಗಿಲ್ಲದೆ ಇದ್ರೆ ಆತ್ಮಚಿಂತನೆ ಮಾಡಿಕೊಂಡ್ರೆ ಏನು ಪ್ರಯೋಜನ? ನೀ ಎಲ್ಲಿ ಹೋಗಬೇಕು ಅಂತ ತಲುಪಲ್ಲ. ಪುರುಷಾರ್ಥ ಸಾಧನೆ ಅಲ್ಲ ಅದು. ಕೆಲವು ಸತಿ ಎಲ್ಲೋ ಓದ್ತೀರಾ, ಎಲ್ಲೋ ಕೇಳ್ತೀರಾ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಒಂದು ಈ ದೇಹ ಒಂದು ಒಂದು ಮೂಳೆ ಮಾಂಸದ ತಡಿಕೆ ಒಂದು ಹಾಡು. ದೇಹದ ಬಗ್ಗೆ ಎಷ್ಟೊಂದು ಆ ಥರ ಹಾಡುಗಳಿದೆ. ಅದನ್ನು ಕೇಳಿಬಿಟ್ಟು ಏನೋ ತಕ್ಷಣ ವೈರಾಗ್ಯ ಬಂದ್ಬಿಡುತ್ತೆ ಆ ಮೊಮೆಂಟಲ್ಲಿ. ಅಯ್ಯೋ ಏನಿದೆ ಈ ಬಾಡಿನಲ್ಲಿ, ಎಲ್ಲೋ ಸತ್ತಿದ್ದು ಯಾರೋ ಕಾಯಿಲೆ ಬಂದಾಗ, ಈ ಜರ ಮೃತ್ಯು ರೋಗದ ಭಯ ಬಂದಾಗ ನಮಗೆ ಆಗತ್ತೆ. ಕಲ್ಮಶದ ವಲ್ಮೀಕವೆಂದೊಡಲ ಜರೆಯದಿರು. ಕಲ್ಮಶದ ವಲ್ಮೀಕ ಅಂದರೆ ಈ ಹುತ್ತ ಇರುತ್ತಲ್ಲ, ಏನಿರುತ್ತದ್ರೂ ಖಾಲಿ ಇರುತ್ತೆ, ಮಣ್ಣು ಹೆಂಟೆ ಥರ. ಅದು ಆ ಥರ ಅಂತ ಹೇಳಿ ಜಡ್ಡು ಅಂತ ಜರಿಬೇಡ ಅದನ್ನು. ನಿಂಗೆ ಗೊತ್ತಾ, ಇದನ್ನು ಓದಿತ್ತು ಹೇಳೋ ಹಂಗೇನೆ ನಿಂಗೆ ಇನ್ನೂ ಒಂದು ಗೊತ್ತಾ? ಋಷಿಗಳು ಮುನಿಗಳು ಏನು ಹೇಳಿದ್ದಾರೆ? ಇದನ್ನ ದೇಹನ ಬ್ರಹ್ಮಪುರಿ ಅಂತ ಕರೆದಿದ್ದಾರೆ. ಯಾಕೆ ಅದನ್ನು ಓದಬಾರ್ದು? ಇದನ್ನು ಓದ್ದಂಗೆ ನೀ ಅದನ್ನು ಓದ್ಬೇಕಲ್ವಾ? ಕಲ್ಮಶದ ವಲ್ಮೀಕವೆಂದೊಡಲ ಜರೆಯದಿರು, ಬ್ರಹ್ಮಪುರಿ ಎಂದದನು ಋಷಿಗಳೊರೆದಿಗರು. ಇದು ಎಷ್ಟು ಎನರ್ಜಿ ಇದೆ ಅಂದರೆ ಬಾಡಿಗೆ. ಹಮ್ಮುಳ್ಳ ಹಯ ಅಂದರೆ ಕುದುರೆ. ಈ ಎನರ್ಜಿ ಇರುವ ಕುದುರೆ ನಮ್ಮ ಬಾಡಿ. 5 ಇಂದ್ರಿಯಗಳು ಎನರ್ಜಿ ಇರುವ ಕುದುರೆಗಳು. ಹಮ್ಮುಳ್ಳ ಹಯವ ಕಾಪಿಟ್ಟು ಕಡಿವಾಣ ತೊಡಿಸೆ. ಇದನ್ನು ನಿಜವಾಗ್ಲೂ ಇಂದ್ರಿಯಗಳನ್ನು ಕಾಪಾಡಿ ಅದಕ್ಕೆ ಒಂದು ಕಡಿವಾಣ ಹಾಕಿ ನಮ್ಮ ಯುಕ್ತಿಯನ್ನು, ಬುದ್ಧಿಯನ್ನು ಸರಿಯಾಗಿ ಉಪಯೋಗಿಸಿದ್ರೆ ನಮ್ಮ ಗುರಿ ಗೈದಿಪುದು ಮಂಕುತಿಮ್ಮ. ನಮ್ಮ ಗುರಿಯನ್ನು ಅದು ಮುಟ್ಸತ್ತೆ. ಹಮ್ಮುಳ್ಳ ಹಯವ ಕಾಪಿಟ್ಟು. ಇದು ಒಂದು ಎನರ್ಜಿ ಇರುವಂಥದ್ದು. ಬಾಡಿ ಈಸ್ ಫುಲ್ ಆಫ್ ಎನರ್ಜಿ, ಮೈಂಡ್ ಈಸ್ ಎನರ್ಜಿ, ಯುವರ್ ಇಂಟೆಲಿಜೆನ್ಸ್ ಈಸ್ ಎನರ್ಜಿ. ಇದನ್ನೆಲ್ಲ ಬಿಂಗ್ ಆಲ್ ದಿ ಎನರ್ಜಿ ಇನ್ ಟು ಅವೇರ್ನೆಸ್. ಆಗ ನಿನಗೆ ನಿನ್ನ ಗುರಿಯನ್ನು ತಲುಪೋದಕ್ಕೆ ಸಾಧ್ಯ ಆಗತ್ತೆ. ದೇಹ ಒಂದು ಕುದುರೆ ನಿನಗೆ, ಆತ್ಮ ಅದಕ್ಕೆ ಸವಾರ. ಕುದುರೆನೂ ಚೆನ್ನಾಗಿರಬೇಕು, ಸವಾರನೂ ಆರೋಗ್ಯವಾಗಿರಬೇಕು. ಎರಡೂ ಇದ್ದರೆ ನೀನು ಸುಖವಾಗಿ ನಿನ್ನ ಒಂದು ಇದನ್ನು ತಲುಪ್ತೀಯ, ಗುರಿಯನ್ನು ತಲುಪ್ತೀಯ. ಜಾಗ್ರತೆ ತಪ್ಪಿದ್ರೆ ಕೂಡ ಮೇಲೆ ಕೂತಿರೋನು ಅಲ್ಲಿ ತಲುಪಕ್ಕಾಗಲ್ಲ, ಅಥವಾ ಕುದುರೆ ಜಾಗ್ರತೆ ತಪ್ಪಿದ್ರೂ ಅದನ್ನು ತಲುಪಕ್ಕಾಗಲ್ಲ. ಅದಕ್ಕೆ ನಾವು ಒಂದು ಪರಿಪೂರ್ಣವಾದ ಸತ್ಯವನ್ನು, ಇದಕ್ಕೆ ತುಂಬುದಿಟ ಅಂತ ಹೇಳ್ತಾರೆ. ಪೂರ್ಣವಾದ ಸತ್ಯ ಅದು ನಮ್ಮ ಗಣನೆಗೆ ಮೀರಿದ್ದು. ಆದರೆ ಅದರ ಇಂಬು, ಅದರ ಪ್ರತಿಬಿಂಬ ಎರಡೂ ಕೂಡ ಅದರ ಸನ್ನಿಧಾನಕ್ಕೆ ಕರ್ಕೊಂಡು ಹೋಗುತ್ತೆ. ಎವ್ರಿಥಿಂಗ್ ಇಸ್ ದಿ ಹೋಲ್ ಮ್ಯಾನಿಫೆಸ್ಟೇಷನ್ ಇಸ್ ರಿಫ್ಲೆಕ್ಷನ್ ಆಫ್ ದಟ್ ರಿಯಲ್ ಗಾಡ್. ಮಾಯೆ ಇರ್ಬೋದು, ಆದರೆ ಅದರದ್ದೇ ರಿಫ್ಲೆಕ್ಷನ್. ಪ್ರಪಂಚ ಪೂರ ಮಾಯೆ ಇರ್ಬೋದು, ಆದರೆ ಇಟ್ಸ್ ಎ ಮ್ಯಾನಿಫೆಸ್ಟೇಷನ್ ಆಫ್ ಗಾಡ್. ಗಾಡ್ ಅಂದ್ರೆ ಏನು? ಅನ್ಮ್ಯಾನಿಫೆಸ್ಟ್ ವರ್ಲ್ಡ್. ಈ ಬೀಜ ಆದರೆ ಇಡೀ ಒಂದು ವೃಕ್ಷ ಬೀಜದೊಳಗಿದೆ. ಆ ರೀತಿ ಎರಡನ್ನೂ ಬೇರೆ ಬೇರೆ ಮಾಡೋಕ್ಕಾಗಲ್ಲ. ತುಂಬುದಿಟ ಜೀವಿತದ ಗಣನೆಗಳ ಮೀರಿದ್ದು. ಇಂಬುಗಳ ಬಿಂಬಗಳ ಸನ್ನಿಧಾನವದು. ಅದೆಲ್ಲಿದೆ? ಎಲ್ಲ ಕಡೆಗೂ ಇದೆ. ಅಂಬರದ ನಾಚೆ ಇದೆ. ತುಂಬಿರುವುದೆತ್ತಲು ಶಂಭು ಪರ ಬೊಮ್ಮನದು ಮಂಕುತಿಮ್ಮ. ತುಂಬುದಿಟ ಜೀವಿತದ ಗಣನೆಗಳ ಮೀರಿದುದು, ಇಂಬುಗಳ ಬಿಂಬಗಳ ಸನ್ನಿಧಾನವದು. ಅಂಬರದಿ ನಾಚಿನದು ತುಂಬಿರುವುದೆತ್ತಲು ಶಂಭು ಪರಬೊಮ್ಮನದು ಮಂಕುತಿಮ್ಮ. ಕಲ್ಮಶದ ವಲ್ಮೀಕವೆಂದೊಡಲ ಜರೆಯದಿರು,
ಬ್ರಹ್ಮಪುರಿ ಎಂದದನು ಋಷಿಗಳೊರೆದಿರವು ಹಮ್ಮುಳ್ಳ ಹಯವ ಕಾಪಿಟ್ಟು ಕಡಿವಾಣ ತೊಳಿಸೆ ನಮ್ಮ ಗುರಿ ಗೈದುಪುದು ಮಂಕುತಿಮ್ಮ ದೇಹವೆಂಬುದು ಕುದುರೆ ಆತ್ಮ ಅದರ ಆರೋಹಿ ವಾಹನವನ್ನು ಉಪವಾಸ ವಿರಿಸೆ ನಡೆದೀತೆ ರೋಹಿ ಜಾಗ್ರತೆ ದಪ್ಪೆ ಯಾತ್ರೆ ಸುಖ ಸಾಗೀತೆ ಸ್ನೇಹವೆರಡಕ್ಕೂ ಉಚಿತ ಮಂಕುತಿಮ್ಮ ಇರುವನಮ್ಮೀ ಬಾಳು ದಿಟ ಅದರ ವಿವರಣೆಯ ಹೊರೆ ನಮ್ಮ ಮೇಲಿಲ್ಲ ನಾವದರ ಸಿರಿಯ ಪಿರಿದಾಗಿಸಲು ನಿಂತು ಯುಕ್ತಿಯು ದುಡಿಯುವುದು ಪುರುಷಾರ್ಥ ಸಾಧನೆಯೋ ಮಂಕುತಿಮ್ಮ. ನೋಡಿ, ಹೀಗಿದ್ದಾಗ ನಮ್ಮ ಕನಸು ಕೂಡ ಎಷ್ಟೋ ಸತಿ ನಮ್ಮನ್ನು ಡಿಸ್ಟರ್ಬ್ ಮಾಡುತ್ತೆ. ಇದು ಒಂದು ಸ್ಟೇಟ್ ಆಫ್ ಮೈಂಡ್. ನನಸು ಕೂಡ ನಮ್ಮನ್ನು ಒಂದು ಸತಿ ಡಿಸ್ಟರ್ಬ್ ಮಾಡುತ್ತೆ. ಒಂದು ಸತಿ ಕನಸು ನನಸಿಗೆ ಕಾರಣವಾಗತ್ತೆ, ನನಸು ಕನಸಿಗೆ ಕಾರಣವಾಗತ್ತೆ. ಆದರೆ ಯಾವುದು ನಮ್ಮ ಒಳಗಡೆ ಇರೋ ಚೇತನವನ್ನ ಅದು ಕದಲಿಸುತ್ತೋ ಒಳಗಡೆ, ಅದೆಲ್ಲ ನಮ್ಮನ್ನು ಯಾವ್ಯಾವುದು ಒಳಗಡೆಯಿಂದ ಕುಣಿಸುತ್ತೋ ಹಬೆ ಆಡುತ್ತೋ ಎಲ್ಲವೂ ಸತ್ಯವೇ, ಎಲ್ಲನೂ ಸತ್ಯ. ಇಷ್ಟಿಷ್ಟು ದಿಟ ಇದು. ಆದರೆ ತುಂಬು ದಿಟ ಏನಿದೆ ಅದು ಗಣನೆಗೆ ಬರಲ್ಲ. ಆದರೂ ಕೂಡ ಇದನ್ನೆಲ್ಲವನ್ನು ನಾವು ಗಣನೆಗೆ ತಂದುಕೊಳ್ಬೇಕು ಬಾಳ್ಬೇಕಾದ್ರೆ. ಇಲ್ಲಿ ನಾವು ಇದಕ್ಕೆಲ್ಲ ಮೂಲ ಕಾರಣ ಏನು ಅಂದರೆ ನಮ್ಮ ಸ್ಥಿತಿಗಳು. ಕನಸು ಒಂದು ಸ್ಥಿತಿ ನಮ್ಮದೇ, ಅದು ನನಸು ಒಂದು ಸ್ಥಿತಿ, ಎಚ್ಚರ, ಕನಸು, ನಿದ್ರೆ ಎಲ್ಲ ಒಂದು ಸ್ಥಿತಿ. ಆದರೆ ಇದನ್ನೆಲ್ಲವನ್ನು ಕೂಡ ಒಪ್ಕೊಳ್ಳೋದು ಯಾವಾಗ ಅಂದರೆ ಇದೆಲ್ಲರ ಮಿಶ್ರಣ ನಾಲ್ಕನೇ ಅವಸ್ಥೆ, ಅದು ತುರ್ಯಾವಸ್ಥೆ. ಅದೇನೇ ಗಣದನ್ನು ನಾವು ಇದರಲ್ಲಿ ಗಣನೆಗೆ ಮೀರಿದ್ದದು ಆ ತುರ್ಯಾವಸ್ಥೆಯಲ್ಲಿ. ಆದರೂ ಕೂಡ ಇವೆಲ್ಲವೂ ಕೂಡ ಅದರ ಭಾಗವೇ. ಇದೆಲ್ಲನೂ ಇಟ್ ಈಸ್ ಅ ಮಿಕ್ಸ್ಚರ್ ಆಫ್ ಕನಸು ಮತ್ತು ಎಚ್ಚರ, ನಿದ್ರೆಯ ಮಿಕ್ಸ್ಚರೇ ಆ ತುರ್ಯಾವಸ್ಥೆ ಅನ್ನೋದು. ಅದು ನಿಜ, ಅದು ನಿಜ ಆದಮೇಲೆ ಇದು ನಿಜ, ಅದು ನಿಜ, ನಾನು ಇರೋದು ನಿಜ, ಇರೋವರೆಗೂ ಇರೋದು ನಿಜ. ಅಲ್ಲಿವರೆಗೂ ಆ ನಿಜ ಪರಿಪೂರ್ಣ ಸತ್ಯವನ್ನು ನೋಡೋದಕ್ಕೆ ಚಿಕ್ಕದಾಗಿ ಕಾಣಿಸಿದ್ರೆ ಅದನ್ನು ದೊಡ್ಡದಾಗಿ ನೋಡೋದಕ್ಕೆ, ದೊಡ್ಡದಕ್ಕೆ ರೆಫರ್ ಮಾಡ್ಕೊಳ್ಳೋಕ್ಕೆ, ಬಿಗರ್ ಪಿಕ್ಚರ್ನಲ್ಲಿ ನೋಡೋದಕ್ಕೆ ನಮಗೆ ಒಂದು ದೃಷ್ಟಿ ಬೇಕು. ಆ ದೃಷ್ಟಿಕೋನಕ್ಕೋಸ್ಕರ ಅವ್ರು ಹೇಳಿರೋದು ದೇಹನ ಕುದುರೆ ಅನ್ಕೋ, ಆತ್ಮ ಸವಾರ ಅಂತ.